ಇವತ್ತು ಮನೆಯಿಂದ ಹೊರಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮನ್ಸು ಕೆಡ್ಸ್ಕೊಂಡು ಹೋಗ್ಬಾರ್ದು ಅಂತ ಎಷ್ಟು ಅನ್ಕೊಂಡ್ರು ಬೆಳಿಗ್ಗೆನೆ ನನಗೆಲ್ಲ ನೋಡ್ತಾ ಇದ್ರು ನಿನಗೆ ಸಮಾಧಾನ ಮಾಡೋದನ್ನ ಬಿಟ್ಟು ಬೇರೇನೂ ಮಾಡೋಕ್ಕಾಗ್ತಾ ಇಲ್ಲ ಮಗಳೇ. ನನಗೇನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಾ ಇಲ್ಲ. ಹೋಗ್ಲಿ ಬಿಡಿಮ್ಮ. ಯಾಕೆ ಹೀಗೆ ಆಡ್ತಾ ಇದೆಯೋ? ಕಾರಣ ಹೇಳು ಅಂದರೆ ಹೇಳಲ್ಲ ಅಂತಾನೆ. ನೀನೇ ನೋಡ್ತಾ ಇದೆಯಲ್ಲಮ್ಮ, ಏನಾದರೂ ಮಾತಾಡಿದ್ರೆ ಕೂಗಾಡ್ತಾನೆ, ರೇಗಾಡ್ತಾನೆ. ಇದನ್ನೆಲ್ಲ ಹೇಗೆ ಸರಿಪಡಿಸೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲಮ್ಮ. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದೆ. ಬೇಜಾರು ಮಾಡ್ಕೊಬೇಡ ಮಗಳೇ. ಅಮ್ಮ, ನನ್ನ ತಪ್ಪು ಏನೇ ಇದ್ರೂ ನಾನು ತಿದ್ಕೋತೀನಿ. ಆದರೆ ಅವರು ಒಂದೇ ಒಂದು ಸರಿ ನನಗೆ ಅವಕಾಶ ಮಾಡಿಕೊಡ್ಬೇಕಷ್ಟೆ. ಅಂದರೆ ಯಾವತ್ತೂ ಈ ಥರ ಆಗದೆ ಇರೋ ರೀತಿ ನೋಡ್ಕೋತೀನಿ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇರೋದ್ರಿಂದ ತಾನೇ ಕೋಪ ಬರ್ತಾ ಇರೋದು. ಈಗ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ, ಅದಕ್ಕೆ ಈ ರೀತಿ ನಡ್ಕೋತಿದ್ದಾರಷ್ಟೇ. ಹಾಗಾದ ಮಾತ್ರಕ್ಕೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥನಾ? ಅಯ್ಯೋ ನನ್ನ ಕಂದ, ಒಳಗಡೆ ಇಷ್ಟು ನೋವು ಸಂಕಟಗಳನ್ನಿಟ್ಕೊಂಡು ಮೇಲ್ಮೇಲೆ ನಗನಗುತ್ತಾ ಮಾತಾಡೋದಕ್ಕೆ ನಿನಗೆ ಹೇಗೆ ಸಾಧ್ಯವಾಗ್ತಿದೆಯಮ್ಮ? ಲಕ್ಷ್ಮಿ, ಹೇಳು ಪುಟ್ಟಿ, ಹೇಳಮ್ಮ. ಸ್ವಲ್ಪ ನೀರು ಕುಡಿ. ಯಾಕಮ್ಮ, ಏನಾಯ್ತು? ಏನೋ ಗೊತ್ತಿಲ್ಲ ಅಂಕಲ್, ಎಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಎಷ್ಟೇ ತಡೆದಿಟ್ರು ಆಗ್ತಿಲ್ಲ. ಮನೆಯಲ್ಲ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಅಲ್ಲಿ ಎಷ್ಟೇ ದುಃಖ ಇದ್ರು ತೋರಿಸ್ಕೊಳಕ್ಕೂ ಆಗ್ತಿಲ್ಲ. ಅಷ್ಟೊತ್ತು ಹಿಡಿದಿಟ್ಕೊಂಡಿದ್ದ ಕಣ್ಣೀರ್ನ ಅದ್ರಲ್ಲಿ ನಾನು ಸೋತೋದೆ ಅಂಕಲ್, ಸೋತೋದೆ. ಮನಸ್ಸು ಹಾಗಾದರೂ ಹಗುರಾಗಬೇಕಮ್ಮ. ನೀನಿಷ್ಟು ಸಂಕಟ ಪಡ್ತಿರೋದು ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು. ಜೀವನದಲ್ಲಿ ಎಂತೆಂಥ ಸಮಸ್ಯೆಗಳನ್ನ ಎದುರಿಸಿದ್ದೀಯ. ಯಾಕಮ್ಮ, ಏನಾಯ್ತು? ನಾನು ಸೋತೋಗ್ತಾ ಇದ್ದೀನಿ ಅಂಕಲ್, ನಾನು ಸೋತೋಗ್ತಾ ಇದ್ದೀನಿ. ನನ್ನ ಸಂಸಾರನ ನಿಭಾಯಿಸೋದ್ರಲ್ಲಿ ನಾನು ಸೋತೋಗ್ತಾ ಇದ್ದೀನಿ.
ಅಂದರೆ ನಿಮ್ಗೆ ಗೊತ್ತಲ್ಲ, ನನಗೆ ಮೈಸೂರಿಗೆ ಹೋಗಕ್ಕಾಗ್ಲಿಲ್ಲ. ಆಗ ರಾಘವ್ಗೆ ತುಂಬಾ ಬೇಜಾರಾಯ್ತು. ಆಗ್ಲಿಂದನು ನನ್ನ ವಿಷಯದಲ್ಲಿ ಒಂದಲ್ಲ ಒಂದ್ ತಪ್ಪು ತಿಳ್ಕೊತಾನೆ ಇದ್ದಾರೆ. ಪರಿಸ್ಥಿತಿನೂ ಹಾಗೆ ಬರ್ತದೆ. ದುರಾದೃಷ್ಟ ಅಂತ ಯಾಕಮ್ಮ ಹೇಳ್ತೀಯ? ಇಂಥದ್ದೆಲ್ಲ ಜೀವನದಲ್ಲಿ ಬಂದು ಹೋಗೋದೆ. ಆದರೆ ಇಬ್ಬರಲ್ಲಿ ಒಬ್ಬರಾದರೂ ತಾಳ್ಮೆಯಿಂದ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸೋತು ಪ್ರೀತಿನ ಗೆಲ್ಲಬೇಕಾಗುತ್ತಮ್ಮ. ನಾನು ಸೋಲೋದಕ್ಕೆ ಯಾವಾಗಲೂ ಸಿದ್ಧ. ಆದ್ರೆ ಅವ್ರು ನನಗೆ ಒಂದೇ ಒಂದು ಅವಕಾಶನೂ ಕೊಡ್ತಾ ಇಲ್ಲ. ನಾನು ಎಲ್ಲಿ ಹಿಡಿದಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನಾನು ಅವ್ರ ತಾಳ್ಮೆ ಕೆಡಿಸೋಷ್ಟು ನೋವು ಮಾಡಿದ್ದೀನ. ನನ್ನ ಬಗ್ಗೆ ನನಗೆ ಬೇಜಾರಾಗ್ತಾ ಇದೆ. ನನಗೇನು ತೋಚ್ತಲ್ಲ ಅಕ್ಕ. ಎಂಥ ನೋವಿದ್ರೂ ನಗುನಗುತ್ತಾ ಎದುರಿಸೋ ಹೆಣ್ಣುಮಗಳು. ಆದರೆ ತನ್ನ ಸಂಸಾರದಲ್ಲಿ ಒಂದು ಬಿರುಕು ಬಂದರೆ ಪಾಪ ಅದೆಷ್ಟು ಕುಗ್ಗಿ ಹೋಗ್ತಾಳೆ. ಇವಳನ್ನ ಹೀಗೆ ನೋಡೋಕೆ ಸಡ್ಡಾಗತ್ತೆ. ರಾಘವ್ ಯಾಕೆ ಹೀಗೆ ನಡ್ಕೊತಾ ಇದ್ದಾನೆ? ನಾನೇ ಒಂದ್ಸರ್ತಿ ಮಾತಾಡ್ಸಿ ನೋಡ್ಲಾ? ಮನಸ್ಸು ಸರಿ ಇಲ್ಲ ಅನ್ನೋ ಅಂಥದ್ದು ಏನಾಗಿರಬಹುದು? ಅಮ್ಮ, ಯಾಕೆ ಹಾಗೆ ನೋಡ್ತಿದ್ಯಾ? ಬಾವಾ, ಬನ್ನಿ ಇಲ್ಲಿ. ನೀವ್ಯಾಕೆ ಹಾಗೆ ನೋಡ್ತಿದ್ದೀರಾ? ಅವರಿಬ್ಬರ ಮಧ್ಯೆ ಜಗಳ ಆಗಿರ್ಬೋದಾ? ಅಥವಾ ಅವನಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ಛೇ, ಹಾಗಿದ್ದಿದ್ರೆ ನನ್ನ ಫೋನ್ನ ಅವ್ನು ರಿಸೀವೇ ಮಾಡ್ತಿರ್ಲಿಲ್ಲ. ಮತ್ತೆ ವಾಪಸ್ ಫೋನ್ ಮಾಡ್ತೀನಿ ಅಂತ ಅವನು ಹೇಳ್ತಾನೆ ಇರಲಿಲ್ಲ.